ನಮಸ್ತೆ ಪ್ರಿಯ ವೀಕ್ಷಕರ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆಲಿದ್ದಾರೆ ಹರೀಶ್ ಆರ್ ಅವರು. ಹಿ ಈಸ್ ಅ ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಅಡ್ಜುಡಿಕೇಟರ್. ಬೇರೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. IT, ಕಾರ್ಪೊರೇಟ್ ಸೆಕ್ಟರ್, ಮೀಡಿಯಾ, ಮೆಡಿಕಲ್ ಇಂಡಸ್ಟ್ರಿ. ಅದಷ್ಟೇ ಅಲ್ಲ, ಹಲವು ಟಾಪ್ ಡೆಸಿಗ್ನೇಷನ್ಸ್ ಅಲ್ಲಿ ಇದ್ದಾರೆ. ಲೈಕ್ CEO, ಅಡ್ಜುಡಿಕೇಟರ್, ಚೇರ್ಮನ್, ವೈಸ್ ಚೇರ್ಮನ್, ವೈಸ್ ಪ್ರೆಸಿಡೆಂಟ್. ಇವರ ಸ್ಪೆಷಾಲಿಟಿ ಏನಂದ್ರೆ ಇವರು ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಅಲ್ಲೊಂದು ಮಾರ್ಕ್ ಹಾಕಿ ಬರ್ತಾರೆ. ಸೊ ಇವರ ಒಂದು ಸಾಧನೆಯನ್ನ ಗುರುತಿಸಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ರಾಜಋಷಿ, ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವು ಪ್ರಶಸ್ತಿಗಳು ಬಂದಿದೆ. ಹರೀಶ್ ಸರ್, ನಮ್ಮ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ. ಹರೀಶ್ ಸರ್, ನಾವು ಎವ್ರಿ ವೀಕ್ ಒಂಥರ ಡಿಫ್ರೆಂಟ್ ಟಾಪಿಕ್ಸ್ ತಗೊಂತೀವಿ. ಅಂದ್ರೆ ಒಂದು ಇದೇ ತರ ಮಾತಾಡ್ತೀವಿ, ಇದೇ ತರ ಇದು ಅಂತ ಏನಿಲ್ಲ. ಇವತ್ತು ನಾನು ಏನ್ ಕೇಳ್ಬೇಕಂದ್ರೆ ನಿಮ್ಗೆ ದ ಸೀಕ್ರೆಟ್ ಅಂತ ಒಂದು ಬುಕ್, ರಾಂಡಾ ಬೈರ್ನ್ ಅಂತ ಆಥರ್, ಒಂಥರ ಒಂದು ಸಂಚಲನನೇ ಕ್ರಿಯೇಟ್ ಮಾಡ್ಬಿಡ್ತು. ಇದರಲ್ಲಿ ನಮ್ಮ ವೀಕ್ಷಕರು ಹಲವಾರು ಜನ ಓದಿರ್ತಾರೆ, ಇಲ್ಲ ಕೇಳಿರ್ತಾರೆ ಅಟ್ಲೀಸ್ಟ್. ಈ ಬುಕ್ ಅಲ್ಲಿ ಬಂದಂತ ಒಂದು ವಿಷಯ ಬಂದು ಲಾ ಆಫ್ ಅಟ್ರಾಕ್ಷನ್. ಸೊ ಲಾ ಆಫ್ ಅಟ್ರಾಕ್ಷನ್ ಇಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಏನ್ ಕರಿತೀವಿ, ನಾವೇನು ಬಯಸ್ತೀವಿ ಅದನ್ನ ಪಡ್ಕೊಬಹುದು ಅಂತ ಅವರು ಆಥರ್ ಬಾರಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇದ್ರ ಬಗ್ಗೆ ತಾವು ಒಂಚೂರು ನಮಗೆ ಮಾಹಿತಿ ಕೊಡ್ಬೋದಾ ಸರ್? ಒಳ್ಳೆ ಸಬ್ಜೆಕ್ಟ್. ಇವತ್ತು ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಆಗಿಬಿಟ್ಟಿದೆ ಇವಾಗ. ಒಳ್ಳೇದೇನೆ, ಯಾಕಂದರೆ ಸಕಾರಾತ್ಮಕವಾಗಿ ಚಿಂತನೆ ಮಾಡೋದೇನು ತಪ್ಪೇನಲ್ಲ. ಬಟ್ ನೀವು ನನ್ನ ಕೇಳ್ತಿರೋದ್ರಿಂದ ನನ್ನ ಒಂದು ಆಲೋಚನೆಗಳು ಹೇಳ್ತೀನಿ ನಾನು. ಲಾ ಆಫ್ ಅಟ್ರಾಕ್ಷನ್ ಏನು ಹೇಳುತ್ತೆ ಅಂದರೆ, ಉದಾಹರಣೆಗೆ ನನಗೆ ಎವ್ರಿ ಮಂತು ಇಷ್ಟು ದುಡ್ಡು ಬೇಕು. ಫಾರ್ ಎಕ್ಸಾಂಪಲ್ 1 ಕೋಟಿ, ಆಲ್ರೆಡಿ 1 ಕೋಟಿ ನನ್ನ ಹತ್ರ ಬಂದುಬಿಟ್ಟಿದೆ, 1 ಕೋಟಿ ನನ್ನ ಹತ್ರ ಇದೆ ಅಂತ ನಾವು 3 ಹೊತ್ತು ಫೀಲ್ ಮಾಡ್ತಾ ಇದ್ರೆ ನಮಗೆ 1 ಕೋಟಿ ಬರುತ್ತೆ ಅನ್ನೋದು ಲಾ ಆಫ್ ಅಟ್ರಾಕ್ಷನ್. ಹಾಗೆ ಹೆಲ್ತ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲನೂ ಇದು ಬುಕ್ಕಲ್ಲಿ ಹೇಳಿರುವಂಥದ್ದು. ಅದಾದಮೇಲೆ ಅದ್ರ ಬೇಸ್ಡ್ ಅಂದ್ಬಿಟ್ಟು ಸುಮಾರು ಬುಕ್ಸ್ ಬಂದುಬಿಟ್ಟಿದೆ, ವಿಡಿಯೋಗಳು ಬಂದಿದೆ, ಫಿಲಮ್ಸ್ ಬಂದಿದೆ, ಮತ್ತು ಸುಮಾರು ಜನ ಟ್ರೈನರ್ಸ್ ಆಗಿಬಿಟ್ಟಿದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಇಂಡಸ್ಟ್ರಿ. ಸೊ ಸ್ವಲ್ಪ ನಮ್ಮ ಆ್ಯಂಗಲಲ್ಲೂ ನೀವು ಥಿಂಕ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಅಂದರೆ ನನಗೆ ಏನು ಬೇಕು ಅದು ನನಗೆ ಸಿಗುತ್ತೆ ಅಂತ ವಿಜುವಲೈಸ್ ಮಾಡಿಕೊಂಡು ಫೀಲ್ ಮಾಡಿದ್ರೆ ನನಗೆ ಬರುತ್ತೆ. ಇಟ್ ಮೇ ಬಿ ಎನಿ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್. ಇದೇ ಲಾ ಆಫ್ ಅಟ್ರಾಕ್ಷನ್ನು ನಮ್ಮ ಹಿಂದೆ ಭಕ್ತಿ ಯೋಗದಲ್ಲಿ ಯಾರು ಲಾ ಆಫ್ ಅಟ್ರಾಕ್ಷನ್ ಅಂತ ಮಾಡಿಲ್ಲ. ನೋಡಿ ಹೆಂಗೆ ನಮ್ಮ ಸಿಸ್ಟಮ್ನ ಹೆಂಗೆ ತೊಗೊಂಡು ಹೆಂಗೆ ತಿರ್ಚಾಕ್ತಾರೆ ಅನ್ನೋದಕ್ಕೆ. ಉದಾಹರಣೆಗೆ ಮೊನ್ನೆ ತಾನೇ ಭಕ್ತ ಕುಂಬಾರ ಮೂವಿ ನೋಡ್ತಿದ್ದೆ. ಭಕ್ತ ಕುಂಬಾರ ಮೂವಿಲಿ ಕುಂಬಾರ ರಾಜ್ಕುಮಾರ್ ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಫಿಲಮ್ ನೋಡಲೇಬೇಕು. ಯಾವುದೇ ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡಿಲ್ಲ. ದೇವರೇ ಬಂದ್ಬಿಟ್ಟು ಆತನ ದಾಸನಾಗಿದ್ರು. ದಾಸ ಅಂದರೆ ಸರ್ವೆಂಟ್ ಆಗಿದ್ರು. ಕೈ ಕಾಲಂಕೋರು, ಅವ್ರಿಗೆಲ್ಲ ಸ್ನಾನ ಮಾಡಿ ಎಲ್ಲ ನೋಡ್ಕೊಳ್ಳೋರು. ಅದಲ್ಲದೆ ಭಕ್ತ ಕುಂಬಾರ ತನ್ನ ಕೈ ಎರಡನ್ನೂ ಕಟ್ ಮಾಡ್ಕೊಂಡಿರ್ತಾನೆ. ಕೈ ಬೇಕು ಅಂತ ಲಾ ಆಫ್ ಅಟ್ರಾಕ್ಷನ್ ಮಾಡಿಲ್ಲ. ಭಕ್ತಿ ಮುಖಾಂತರ ಕೈ ಬರುತ್ತೆ. ಅವನ ಮಗನ ಸತ್ತೋಗಿರ್ತಾನೆ ಪಾಪ, ಗೊತ್ತು ನಿಮಗೆ. ಭಕ್ತಿ ಇದರಲ್ಲಿ ಅವ್ನು ಕುಂಬಾರ ತುಳಿದ್ಬಿಟ್ಟಿರ್ತಾನೆ ಮಗನ ಮಣ್ಣಲ್ಲಿ ಹಾಕ್ಕೊಂಡು. ಆ ಮಗುನೂ ವಾಪಸ್ ಕೊಡ್ತಾನೆ ದೇವರು. ಏನೂ ಲಾ ಆಫ್ ಅಟ್ರಾಕ್ಷನ್ ಮಾಡಿಲ್ಲ. ಮನಸ್ಸು ಶುದ್ಧವಾಗಿಲ್ಲ. ಮಾಡಬಾರ್ದೆಲ್ಲ ಪಾಪಗಳು ಮಾಡಿಬಿಟ್ಟು ನನಗಿದು ಬರುತ್ತೆ ಬರುತ್ತೆ ಅಂತ ವಿಜುವಲೈಸ್ ಮಾಡಿಕೊಂಡ್ರೆ ಬರುತ್ತೇನೋ ನನಗೆ ಗೊತ್ತಿಲ್ಲ, ಬಟ್ ಬರುತ್ತಾ ಚಿಂತನೆಯನ್ನು ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಹೆಂಗಿರಬೇಕು ಅಂದರೆ, ನಾವು ಎಷ್ಟು ಶುದ್ಧವಾಗಿರಬೇಕು, ಪರಿಪಕ್ವವಾಗಿರಬೇಕು ಅಂದರೆ ನಾವು ಏನು ಕೇಳದೆ ಹೋದ್ರೂ ಅದು ಆಟೋಮೆಟಿಕ್ಕಾಗಿ ಬರಲೇಬೇಕು. ಎಂಟೈರ್ ಪ್ರಕೃತಿ ನೇಚರು ನಮ್ಮ ಕಮ್ಯಾಂಡಲ್ಲಿ ನಿಂತಿರಬೇಕು. ಕಮ್ಯಾಂಡ್ ಹೆಂಗೆಲೆ ಲವ್ವಿಂದ ಇರಬೇಕು. ಭಕ್ತಿ ಯೋಗ ಅಂದರೆ ಲವ್, ನಿರ್ಮಲವಾದಂತಹ ಪ್ರೇಮ. ಆ ಪ್ರೇಮ ಇತ್ತು ಅಂದರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗೇ ಆಗುತ್ತೆ. ರೀಸೆಂಟಾಗಿ ಒಂದು ಯಾರೋ ಒಬ್ಬರು ನನಗೆ ಸಿದ್ಧಿಗಳು ಬರೋಂಗೆ ನಾನು ಮೆಡಿಟೇಷನ್ ಹೇಳ್ಕೊಡ್ತೀನಿ ಅಂತಂದರು. ಡಿಫ್ರೆಂಟ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಅಂದರು. ಭಕ್ತಿ ಯೋಗ ಅನ್ನೋದು ಎಷ್ಟು ಪವರ್ಫುಲ್ಲು ಅಂದರೆ,
ಯಾವುದೇ ಟೆಕ್ನಿಕ್ಕು, ಇವಾಗ ಲಾ ಆಫ್ ಅಟ್ರಾಕ್ಷನ್ ಇಸ್ ಆಲ್ಸೋ ಟೆಕ್ನಿಕ್, ಅದಂತಾರೆ ತಂತ್ರ ಅಂತೀವಿ ನಾವು. ಇವನ್ನೆಲ್ಲ ಏನು ಅಪ್ಲೈ ಮಾಡದೆ ಬೈ ಡಿಫಾಲ್ಟ್ ನ್ಯಾಚುರಲ್ ಆಗುವಂಥ ತಾಕತ್ತಿರೋದು ಭಕ್ತಿ ಯೋಗ. ಇವಾಗ 4-5 ಯೋಗ ಇದೆ. ಮೇನ್ಲಿ ಇವಾಗ ರಾಜಯೋಗ. ರಾಜಯೋಗದಲ್ಲಿ ನಾವು ಯೋಗಾಸನ, ಪ್ರಾಣಾಯಾಮ, ಯಮ, ನಿಯಮ ಎಲ್ಲವನ್ನು ಪಾಲಿಸಿ ನಾವು ಸಿದ್ಧಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ ಸೈಂಟಿಫಿಕ್ ಆಗಿ ಹೇಳಿದ್ದಾರೆ. ಅದ್ಭುತ. ಪತಂಜಲಿ ಬುಕ್ ಇದೆಲ್ಲ ಅದ್ಭುತವಾಗಿದೆ. ಅದನ್ನು ಪಾಲಿಸಿ ಮಾಡೋದಕ್ಕೆ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಚಿಂತನೆಯನ್ನು ಮಾಡಿ. ಕಲಿಯುಗ ಇದು, ಎಷ್ಟು ವರ್ಷ ಬದುಕಿರ್ತೀವಿ ಈ ಬ್ಯುಸಿ ಶೆಡ್ಯೂಲಲ್ಲಿ. ನೆಕ್ಸ್ಟ್ ಜ್ಞಾನ ಯೋಗ. ಜ್ಞಾನ ಅಂದರೆ ನಾಲೆಜ್ನ ಅಕ್ವೈರ್ ಮಾಡೋದು. ನಮ್ಮ ಸ್ಕ್ರಿಪ್ಚರ್ಸು, ರಾಮಾಯಣ, ಮಹಾಭಾರತ, ವೇದ, ಉಪನಿಷತ್ ನಾಲೆಜ್ ಮುಖೇನ ನಾವು ಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು. ಇವತ್ತು ಓವರ್ ನಾಲೆಜ್ ಇದೆ. ಯೂಟ್ಯೂಬಲ್ಲಿ ಏನಾರು ಹಾಕಿ ಅವನದು ವ್ಯೂಸ್ ಹೆಚ್ಚಾಗಬೇಕು ಅಂತ, ಅವ್ನ ಸಬ್ಸ್ಕ್ರೈಬರ್ ಹೆಚ್ಚಾಗಬೇಕು ಅಂದ್ರೆ ಅವ್ನು ಕೊಟ್ಟಿದ್ದೇ ನಾಲೆಜು, ಜನ ತಗೊಂಡಿದ್ದೇ ನಾಲೆಜು, ಎಲ್ಲ ತಗೊಂಡು ಏನೂ ಎಕ್ಸಿಕ್ಯೂಟ್ ಮಾಡಲ್ಲ. ಇದು ಜ್ಞಾನ ಯೋಗ. ನೆಕ್ಸ್ಟ್ ಬರುತ್ತೆ ಕರ್ಮಯೋಗ. ನೀನು ಕರ್ಮವನ್ನು ಮಾಡು, ಫಲವನ್ನು ಅಪೇಕ್ಷೆ ಪಡೆದಂಗೆ ಮಾಡಬೇಕು. ಅದ್ಭುತವಾದಂಥ ಟೆಕ್ನಿಕ್ ಅದನ್ನು. ಸೊ ಕರ್ಮ ಮಾಡಿಕೊಂಡು ನಾವು ಜೀವನ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ಇದು ಮುಖೇನ ನಾವು ದೇವರನ್ನ ಪಡೆಯುವಂಥದ್ದು ಅಥವಾ ಸಿದ್ಧಿನ ಮಾಡುವಂಥದ್ದು. ಬಟ್ ಎಲ್ಲದಕ್ಕಿಂತ ತುಂಬ ಈಸಿ ಪವರ್ಫುಲ್ ಮೆಥಡ್ ಇಸ್ ಭಕ್ತಿ ಯೋಗ. ಈ ಭಕ್ತಿ ಯೋಗನ ಇನ್ಕಾರ್ಪೊರೇಟ್ ಮಾಡಿಕೊಂಡ್ರೆ ತಪ್ಪು ತಿಳ್ಕೊಬೇಡಿ, ಲಾ ಆಫ್ ಅಟ್ರಾಕ್ಷನ್ ತಾತ ಆಕ್ಟಿವೇಟ್ ಆಗ್ತಾನೆ. ಅಂದರೆ ಇರೋ ಕಡೆನೆ ಏನೇನು ಬೇಕೆಲ್ಲ ಬೈ ಡಿಫಾಲ್ಟ್ ಬರಲೇಬೇಕು. ಸ್ವಲ್ಪ ಯೋಚನೆ ಮಾಡಿ, ದುಡ್ಡು ಬೇಕು, ಕಾರ್ ಬೇಕು. ದೇವರೇ ಬಂದವನೇ ಅಂದಮೇಲೆ ಇನ್ನೆಲ್ಲ ಅವು ಬೇಕಾ ಇಂಡಿವಿಜುವಲ್ ಆಗಿ? ಸೊ ಜಸ್ಟ್ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಆದ್ರೆ ಈಗ ಭಕ್ತಿ ಯೋಗ ಅಂದ್ರೆ ನೀವ್ ಹೇಳೋದು ವೆರಿ ಈಸಿ. ದೇವರ ಮೇಲೆ ಒಂದು ಅಗಾಢವಾದ ಭಕ್ತಿ, ಅದು ಪ್ರೇಮ ಕನ್ವರ್ಟ್ ಆಗ್ಬೇಕನ್ನೋ ತರ ತಾವು ಹೇಳೋದು. ಸರ್, ನಾವು ಈ ಲೌಕಿಕ ಲೋಕದಲ್ಲಿರೋರು, ಕಲಿಯುಗದಲ್ಲಿರೋರು, ನಾವಿವಾಗ ಸಪೋಸ್ ನಾನು ಈ ಭಕ್ತಿ ಯೋಗ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು ಸರ್? ಭಕ್ತಿ ಯೋಗ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋ ಒಂದು ಥಾಟ್ ಬಂದಿದ್ಕೂಲ ನೀವು ಹೋಗ್ಬಿಟ್ರಿ ಆಲ್ರೆಡಿ. ಇಲ್ಲಿ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಭಾವ ಅಂದರೆ ಇಮೋಷನು. ಆ ಭಾವ ಹೆಚ್ಚಿಗೆ ಆಗಬೇಕು. ಎಕ್ಸಾಂಪಲ್ಸ್ ಕೊಡ್ತೀನಿ. ಈಗ ಭಜನೆ ಏನಕ್ಕೆ ಮಾಡ್ತಾರೆ, ಜಪ ಏನಕ್ಕೆ ಮಾಡ್ತಾರೆ? ನೀವು ಇಸ್ಕಾನ್ಗೆ ಹೋಗಿ, ನಮ್ಮ ನಾರ್ಮಲ್ ಪರ್ಸನ್ಗೆ ಏನು ಅನ್ಸುತ್ತೆ, ಏನಪ್ಪ ಇದು ಹಿಂಗೆ ಮಾಡ್ತಾವ್ರೆ ಹಿಂಗೆ ಅಂತ. ಬಟ್ ಅವನ ಇನ್ವಾಲ್ವ್ಮೆಂಟ್ ಹೆಂಗೆ ಹೋಗುತ್ತೆ ಅಂದರೆ, ಅವನಿಗೆ ಕೃಷ್ಣ ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ಭಕ್ತಿ ಯೋಗದಲ್ಲಿ ಯಾರ್ಯಾರು ಇದ್ದಾರೆ ಅಬ್ಸರ್ವ್ ಮಾಡಿ, ಅಲ್ಟಿಮೇಟ್ ದೇವರು. ಅದು ಬಿಟ್ಟರೆ ಏನೂ ಇಲ್ಲ. ಅವ್ನ ಪಕ್ಕ ಬಂದ್ಬಿಟ್ಟು 1000 ಕೋಟಿ ಇಡಿ, ಮೇನ್ಕೆ ಅಪ್ಸರೇ ಬರಲಿ ಅಥವಾ ಒಂದು ಪದವಿ ಕೊಡಿ, ಏನೂ ಬೇಕಾಗಿಲ್ಲ ಅವನಿಗೆ. ಏನೂ ಬೇಕಾಗಿಲ್ದಿರೋದ್ರಿಂದ ಅವನಿಗೆಲ್ಲನೂ ಅವ್ನು ಇರೋ ಕಡೆನೇ ಬರುತ್ತೆ. ಈಗ ಕನಕನ ಕಿಂಡಿ ಲೈವ್ ಎಕ್ಸಾಂಪಲ್. ಅವನೇನಾರು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಬಿಟ್ಟು ಟರ್ನ್ ಇಲ್ಲ. ಭಕ್ತಿ ಅನ್ನೋದು ಹೆಂಗೆ ಅಂದರೆ, ಹಿಂಗಂದ್ರೆ ಬರಲೇಬೇಕು, ಆದ್ರೆ ಜನಕ್ಕೆ ಹೋಗಲ್ಲ. ಅದು ಹಿಂಗಂದ್ರೆ ಬರಬೇಕು ಅಂತಲೂ ಹೋಗಲ್ಲ. ಅನ್ಕಂಡೀಷ್ನಲ್ ಆಗಿರುತ್ತಲ್ಲವು. ಈಗ ತಿರುಪ್ತಿಗೆ ಹೋಗ್ತಾರೆ ಎಲ್ರು. ನನಗೆ ಯಾವುದೋ ಒಂದು ಹಿಂಗೆ ಯೂಟ್ಯೂಬಲ್ಲಿ ನೋಡಿದೆ, ವಿ ಹ್ಯಾವ್ ಟು ಮೇಕ್ ಪಾರ್ಟ್ನರ್ ಫಾರ್ ಗಾಡ್. ನಮ್ಮ ಬಿಸ್ನೆಸ್ನ ಡೆವಲಪ್ ಆಗ್ಬೇಕಂದ್ರೆ ಪಾರ್ಟ್ನರ್ ಮಾಡ್ಕೋಬೇಕು ಅಂತ. ಅದು ಎಸ್ಪೆಷಲಿ ಲಾರ್ಡ್ ವೆಂಕಟೇಶ್ವರ ಸುಮಾರು ಜನ ಪಾರ್ಟ್ನರ್ಸ್ ಮಾಡ್ಕೊಂಡವ್ರೆ. ಎಷ್ಟು ಪರ್ಸೆಂಟೇಜು? 10% ಅಂತೆ. ದೇವರು ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡೋದಕ್ಕೆ ಅವನ್ನ ಪಾರ್ಟ್ನರ್ ಅಂತ ಹೆಸರು ತಗೊಂಡು ಚೀಟಿಂಗ್ ಅಲ್ವಾ ಇದು? ಲವ್ ಎಲ್ಲ ಐತೆ. ನೀವು ಅವನ ಪಾರ್ಟ್ನರ್ ಅಲ್ಲ, ಈಸ್ ಪಾರ್ಟ್ ಆಫ್ ಅಸ್, ಈಸ್ ವಿತಿನ್ ಅಸ್. 100% ಅವನದೇನೆ. ಕೊಡೋದು ಅವನೇ, ತಗೊಳ್ಳೋದು ಅವನೇನೆ. ಸರೆಂಡರ್. ಈ ಸರೆಂಡರ್ ಐತಲ್ಲ, ವೆರಿ ಪವರ್ಫುಲ್ಲು. ಚಿಕ್ಕ ಮಕ್ಕಳು ಇದ್ದಾಗ ನೀವು ಅಬ್ಸರ್ವ್ ಮಾಡಿ, ಆ ಮುಗ್ಧವಾದಂಥ ಮಗು ನಮಗೆ ನೋಡಿದ ಕೂಡಲೇ ನಮ್ಗೆ ಎಂಥ ಕೋಪ ಇದ್ರೂ ಡೌನ್ ಆಗುತ್ತೆ. ಇಮೋಷ್ನಲಿ ಅದು ನಮ್ಗೆ ಕಂಟ್ರೋಲ್ ಮಾಡುತ್ತೆ. ಅದೊಂದು ಅಳು ಇರ್ಬೋದು, ಅದೊಂದು ನಗು ಇರ್ಬೋದು, ಅದೊಂದು ಚೇಷ್ಟೆ ಇರ್ಬೋದು. ಯಾಕೆ ಅಂದರೆ, ಮೊದಲನೇದಾಗ ಮಗು ಸಂಪೂರ್ಣವಾಗಿ ತಂದೆ ತಾಯಿಗೆ ಸರೆಂಡರ್ ಆಗಿರುತ್ತೆ. ಪಾಯಿಂಟ್ 1. ಪಾಯಿಂಟ್ 2, ಅದು ಪ್ಯೂರ್ ಇರುತ್ತೆ, ಇನ್ನೂ ಇಂಪ್ಯೂರ್ ಆಗಿರಲ್ಲ. ತಂದೆ ತಾಯಿ ಅಕ್ಕಪಕ್ಕ ಅವರಿಂದ ಕೆಟ್ಟ ಬುದ್ಧಿಗಳು ಏನು ಬಂದಿರಲ್ಲ. ಅದು ಶುದ್ಧ ಪ್ಯೂರ್ ಆಗಿರುತ್ತೆ. ಅದರಲ್ಲಿ ಎನರ್ಜಿ ಒಂದು ಇಮಿಟ್ ಆಗ್ತಾ ಇರುತ್ತೆ, ವೈಬ್ರೇಷನ್ ಇಮಿಟ್ ಆಗ್ತಾ ಇರುತ್ತೆ.
ಅದು ಹೆಂಗೆ ಸೆಳೆತ ಇರುತ್ತೆ ಅಂದ್ರೆ ನೀವು ಯಾವುದೇ ಮಗು ನೋಡ್ರಿ, ನೀವು ಎಲ್ಲರೂ ಹೊರಗಡೆ ಪಬ್ಲಿಕ್ ಟ್ರೈನಲ್ಲಿ ಹೋಗುವಾಗಿರ್ಬೋದು, ಮೆಟ್ರೋದಲ್ಲಿ ಇರ್ಬೋದು, ಒಂದು ಮಗು ನೋಡಿದ್ಮೇಲೆ ಬೈ ಡಿಫಾಲ್ಟ್ ನೀವು ಆ ಮಗು ನೋಡ್ತೀರಾ, ಅದನ್ನ ಆಕರ್ಷಣೆ ಒಂದು ಎಳಿತೈತೆ, ಪುಲ್ ಮಾಡುತ್ತೆ. ಏನದು? ಪ್ಯೂರಿಟಿ, ಶುದ್ಧವಾಗಿರುತ್ತೆ. ಜೊತೆಲಿ ಆಡಂಬರವಾದಂಥ ಅಥವಾ ಫೇಕ್ ಲೈಫು ಇರಲ್ಲ ಅದರಲ್ಲಿ. ಸೊ ನಮ್ಮ ಲೈಫು ಮಗುವಂಗಾಗಬೇಕು, ಅಂದರೆ ಆ ಮುಗ್ಧತೆ ಬರಬೇಕು, ಶರಣಾಗತಿ. ತಂದೆ ತಾಯಿಗೆ ಮಗು ಹೆಂಗೆ ಶರಣಾಗತಿ ಆಗಿದೆಯೋ ದೇವ್ರಿಗೆ ಶರಣಾಗತಿ. ರೋಗ ಬಂದಿದೆಯಾ, ಶಿವಾರ್ಪಣಂ. ಫೈನಾನ್ಷಿಯಲ್ ಲಾಸ್ ಆಗಿ ಪ್ರಾಬ್ಲಮ್, ಮನೆ ಮಠ ಎಲ್ಲ ಹರಾಜ್ ಆಗ್ತಿದೆ, ಶಿವಾರ್ಪಣಂ. ಮಾನ ಮರ್ಯಾದೆ ಹೋಗ್ತಿದೆ, ಶಿವಾರ್ಪಣಂ. ಏನೇ ಸಮಸ್ಯೆ ಬಂದ್ರೆ ಶಿವಾರ್ಪಣಂ. ಕೊಡೋನು ಅವನೇ, ತಗೊಳ್ಳೋನು ಅವನೇ. ನಾನು ಜಸ್ಟ್ ವಿಟ್ನೆಸ್. ಶಿವ ಹೆಂಗಿದೆ ನಾವು ಮಾಡ್ತೇನೆ. ಐ ಲವ್ ಶಿವ, ಅನ್ಕಂಡೀಷ್ನಲ್ ಲವ್. ಈ ಲವ್ ಇತ್ತು ಅಂದರೆ ಏನಲ್ಲ, ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನು ಏನೇನಿದೆ ಎಲ್ಲಾನು ಆಟೋಮೆಟಿಕ್ ಆಗ್ಬಿಡುತ್ತೆ. ಸರ್, ಅಂದ್ರೆ ಈಗ ಒಂದು ಅನ್ಕಂಡೀಷನಲ್ ಲವ್ ದೇವ್ರ ಮೇಲೆ ನಾವು ಇಡ್ಬೇಕಂದ್ರೆ ನಾನಿವಾಗ ಇವತ್ತಿಲ್ಲ, ಫಾರ್ ಎಕ್ಸಾಂಪಲ್ ನಾಳೆ ಬೆಳಗ್ಗೆಯಿಂದ ನಾನು ಏನ್ ಮಾಡಬೇಕು? ಏನು ಮಾಡದೇ ಇರೋದೇ ನೀವು ಮಾಡಬೇಕಾಗಿರೋದು. ಹೆಂಗೆ ಅಂದರೆ ಈ ಮಕ್ಳು ಇರುತ್ತಲ್ಲ, ಅದು ಏನೋ ಮಾಡಬೇಕು ಅಂತ ಈ ಒಂದು ಟೈಮ್ ಟೇಬಲ್ ಆಗಲಿ, ಪ್ರೋಗ್ರಾಮಿಂಗ್ ಆಗಲಿ, ರಿಚುವಲ್ ಆಗಲಿ, ಡೈಲಿ ರೂಟೀನ್ ಆಗಲಿ ಇರಲ್ಲ. ಯಾವಾಗ ಇವೆಲ್ಲ ಬರುತ್ತೆ ದೆನ್ ದೇರ್ ಇಸ್ ಎ ಪ್ರಾಬ್ಲಮ್. ಈ ತಲೆ ಇದೆ ನೋಡಿ, ಇದು ಬಂದಾಗ್ಲಿಂದಾನೇ ನಮ್ಮ ಸಮಸ್ಯೆಗಳು ಶುರು ಆಗಿತ್ತು. ಸರ್, ಜನರಲ್ ಆಗಿ ಹೇಳ್ತೀನಿ, ಏನು ಫೀಲ್ ಆಗಿದೋ ಅದು ಮಾಡ್ರಿ. ಇವತ್ತು ನೀವು ಯೂಟ್ಯೂಬ್ ಹಾಕ್ತೀರಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬೆಳಿಗ್ಗೆ ಇದನ್ನು ತಿನ್ಬೇಕು, ಮಧ್ಯಾಹ್ನ ಇದನ್ನು ತಿನ್ಬೇಕು, ಲೈಫ್ ಸ್ಟೈಲ್ ಹಿಂಗಿರ್ಬೇಕು, ಒಳಗಡೆ ಒಂದು ಫೀಲ್ ಬರುತ್ತೆ. ಕಾಫಿ ಕುಡಿಬೇಕನ್ಸುತ್ತೆ, ಸುಮ್ಮನೆ ಕುಡೀರಿ. ಆ ಕಾಫಿ ಕುಡಿಯುವಾಗ ಸಕ್ಕರೆ ಹಾಕೋಬಾರ್ದು, ಹಾಕೊಂಡ್ರೆ ಹಿಂಗೆ ಬರುತ್ತೆ. ಇದು ಶುರು ಆಯಿತು, ನಮ್ಗೆಲ್ಲಾನು ಬರುತ್ತೆ. ಯಾವಾಗ ಒಳಗಡೆ ಒಂದು ಇನ್ನರ್ ವಾಯ್ಸ್, ಹಿಂಗೆ ತಿನ್ಬೇಕು ಅಂದಾಗ ತಿನ್ಬೇಕು, ಹಿಂಗೆ ಮಾಡಬೇಕು ಅಂದಾಗ ಮಾಡಬೇಕು, ಆ ಫೀಲ್ ಒಳಗಡೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅವನು. ಆ ಇನ್ಸ್ಟ್ರಕ್ಷನ್ನ ಮಾಡಿ ಅದೇ ಟೈಪು ನೀವು ಏನಾರು ಕೆಟ್ಟದ್ದು ಮಾಡ್ಕೋದ್ರೆ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ, ಮಾಡಬೇಡ, ಒಳ್ಳೇದಲ್ಲ, ಇಮಿಡಿಯೇಟ್ ನಿಲ್ಲಿಸ್ಬೇಡಿ, ಮಾಡ್ಕೋಗ್ಬೇಡಿ. ಕೆಟ್ಟ ಥಾಟ್ ಬರುತ್ತೆ, ಬಂದಿದ್ ಕೂಡಲೇ ಒಳಗಡೆ ಒಂದು ಇನ್ನರ್ ವಾಯ್ಸ್ ಬರುತ್ತೆ, ಬೇಡಪ್ಪ ನೀನು ಯೋಚನೆ ಮಾಡ್ತಿರೋ ತಪ್ಪು ಅಂತ. ಇಮಿಡಿಯೇಟ್ ಆಗಿ ಥಾಟ್ನ ನಿಲ್ಲಿಸ್ಬೇಕು. ಅದು ಬಿಟ್ಬಿಟ್ಟು ನೀವು ಅಫರ್ಮೇಷನ್ಸ್ ಮಾಡ್ಕೊಳ್ಳೋದು, ನನ್ಗೆ ಒಳ್ಳೇದಾಗ್ತಿದೆ, ನಂಗೆ ಪಾಸಿಟಿವ್ ಆಗ್ತಿದೆ. ಹೆಂಗ್ರಿ ಅಕ್ಕಪಕ್ಕ ಎಲ್ಲ ಸಮಸ್ಯೆ ಇದ್ದಾಗ ನಾವು ಒಬ್ಬನಿಗೆ ಒಳ್ಳೇದಾಗಬೇಕು? ಬೇಡ ಬೇಡ, ನಂಗೆ ಒಬ್ಬನಿಗೆ ಒಳ್ಳೇದಾಗೋದು, ಎಲ್ರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಆ ಫೀಲಲ್ಲಿದ್ದಾಗ ಡಿಫಾಲ್ಟ್ ಒಳ್ಳೇದಾಗೇ ಆಗುತ್ತೆ. ಬಟ್ ಒಳ್ಳೇದಾಗುತ್ತೆ ಅಂತ ಆ ಥರ ಥಾಟ್ಸ್ ಹಾಕ್ಬೇಡಿ. ಇವತ್ತು ಏನಾಗಿದೆ ಅಂದರೆ ಪ್ರತಿ ಒಂದೂ ನಮ್ಮ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅದೇ ಹೇಳೋದು, ನೀವು ಏನು ಬೇರೆಯವ್ರ ಬಗ್ಗೆ ಥಿಂಕ್ ಮಾಡ್ತಾರೋ ಅದೇ ನಮ್ಗಾಗುತ್ತೆ. ಥಿಂಕ್ ಗುಡ್ ಅಬೌಟ್ ಅದರ್ಸ್. ಗುಡ್ ಆಗಲೇಬೇಕು ಅಂತ ಮಾಡ್ಕೊಡು, ಗುಡ್ ಆಗಲೇಬೇಕು, ದೇರ್ ಇಸ್ ನೋ ಅದರ್ ಆಪ್ಷನ್ನು. ದೇವರು ತಡಿಕಾಲ. ನಾನು ಹೇಳ್ತಾ ಇದ್ದೀನಿ ನೋಡಿ, ಭಕ್ತಿ ಎಷ್ಟು ಪವರ್ಫುಲ್ಲು ಅಂದರೆ ನೀವು ಅದನ್ನು ಆಕ್ಟಿವೇಟ್ ಮಾಡಿಬಿಟ್ರೆ ದೇವರು ನಾವು ಹೇಳ್ದಂಗೆ ಕೇಳ್ತಾನೆ, ವಿತ್ ಲವ್. ಮಕ್ಳು ಹೇಳ್ದಂಗೆ, ಚಿಕ್ಕ ಮಕ್ಳುಗಳು ಹೇಳ್ದಂಗೆ ತಂದೆ ತಗೊಂಡು ಕೇಳ್ತಾರೆ, ವಿತ್ ಲವ್. ಸೊ ಈ ಒಂದು ಮೈಂಡ್ ಸೆಟ್ನ ಬರಬೇಕು ಅಂದರೆ ಮೂಲ ರೂಟ್ ಬಂದ್ಬಿಟ್ಟು ಪ್ಯೂರಿಟಿ ಇನ್ ಯುವರ್ ಹಾರ್ಟ್. ಆ ಹಾರ್ಟ್ ಪ್ಯೂರಿಟಿ ಅಂದರೆ ಇಮೋಷನಲಿ ಆಗಿದ್ಕೊಳ್ಳೇ ಮೈಂಡ್ ಆಟೋಮೆಟಿಕ್ಕಾಗಿ ಪ್ಯೂರ್ ಆಗುತ್ತೆ. ಸರ್, ಈಗ ತಾವು ಹೇಳ್ತಾ ಇದ್ರೆ ಈ ಒಂದು ಭಕ್ತಿ ಮಾರ್ಗದಲ್ಲಿ ಹೋಗ್ಬಿಟ್ರೆ ಏನು ಬೇಕೋ ಲೈಫಲ್ಲಿ ಎಲ್ಲ ಪಡ್ಕೊಳ್ಬಹುದು, ಅಂದ್ರೆ ಅದು ನಾವಿರೋ ಜಾಗಕ್ಕೆ ಹುಡ್ಕೊಂಬರುತ್ತೆ ಅಂತ ಹೇಳಿದ್ರೆ. ಸೊ ಈ ಭಕ್ತಿ ಮಾರ್ಗನ ಆಕ್ಟಿವೇಶನ್ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಇದಕ್ಕೆ ಯಾವ್ದಾದ್ರು ಗುರುಗಳು ಇಲ್ಲ ಒಂದು ಎಲ್ಲಿ ಹೋಗಿ ಕಲಿಬಹುದು ಸರ್ ಇದನ್ನ ಕರೆಕ್ಟ್ ಆಗಿ? ಇವಾಗ ನಾನು ಹೇಳ್ತೀನಿ, ಈಗಲೇ ಕಲೀರಿ. ಇವಾಗ ನಾನು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಬಂದ್ಬಿಟ್ಟು ಕಲೀರಿ ಅಂತ ನಾನು ಹೇಳೋ ಬದಲಾಗಿ ಡೈರೆಕ್ಟಾಗಿ ಹೇಳ್ತೀನಿ, ಜಸ್ಟ್ ಎಕ್ಸಿಕ್ಯೂಟ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ. ಯಾಕಂದರೆ ನೋಯಿಂಗ್ ಈಸ್ ನಾಟ್ ಡೂಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ನಾನು ಹೇಳಿದ ಕೂಡ ನಿಮ್ಗೆ ಗೊತ್ತಾಯಿತು, ಅರ್ಥ ಆಯಿತು, ಅದು ಪ್ರಯೋಜನ ಇಲ್ಲ. ಕಾರ್ಯಗತಿಗೆ ತರಬೇಕಂದ್ರೆ ಆ್ಯಕ್ಷನ್ ತರಬೇಕಾಗತ್ತೆ. ನಮಗೆ ಏನೇನು ಬೇಕು ಅದು ಸಿಗಬೇಕು ಅಂದರೆ ಪ್ರಕೃತಿಗೆ ಏನೇನು ಕೊಡೋಕ್ಕಾಗುತ್ತೋ ಅದನ್ನು ಕೊಡೋದಕ್ಕೆ ಶುರು ಮಾಡಿ, ಭಕ್ತಿಯಿಂದ, ಲವ್ವಿಂದ. ಇದು ಹೆಂಗೆ ಅಂತ ಹೇಳ್ತೀನಿ ಸೈಂಟಿಫಿಕ್ ಆಗಿ. ಪ್ರತಿ ಒಂದು ಕಡೆನೂ ದೇವರಿದ್ದಾನೆ. ಭಕ್ತ ಪ್ರಹ್ಲಾದ ಹೇಳ್ದಂಗೆ ಅವನಲ್ಲೂ ದೇವರಿದ್ದಾನೆ. ಲವ್ ದಿ ನೇಚರ್ ಕ್ರಿಯೇಟೆಡ್ ಬೈ ಗಾಡ್, ನಾಟ್ ಹ್ಯೂಮನ್ ಬೀಯಿಂಗ್ಸ್ ಕ್ರಿಯೇಟೆಡಕ್ಕೆ ಲವ್ ಮಾಡಬೇಡಿ, ಕ್ರಿಯೇಟೆಡ್ ಬೈ ಗಾಡ್. ಗಿಡ ಮರಕ್ಕೆ ನೀರು ಹಾಕಿ,
ಕ್ಲೀವ್ ಬ್ಲಾಸ್ಟರ್ ಅಂತ ಒಬ್ಬ ಅದ್ಭುತವಾದಂಥ ಸೈಂಟಿಸ್ಟು 1960ರಲ್ಲಿ ಒಂದು ಅದ್ಭುತವಾದಂಥ ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ. ನಮ್ಮ ಟ್ರೈನಿಂಗಲ್ಲಿ ಅದು ಲೈವ್ ಆಗಿ ತೋರಿಸ್ತೀನಿ. ಪ್ರತಿಯೊಂದು ಗಿಡ ಮರಕ್ಕೆ ಎಲ್ಲ ಭಾವನೆಗಳು ಇರುತ್ತೆ. ಅವರು ನೋಡುತ್ತೆ, ಕೇಳಿಸ್ಕೊಳ್ಳುತ್ತೆ, ನಮ್ಮಂಗೆ ಎಲ್ಲ ಭಾವನೆಗಳು ಅವಕ್ಕೆ ಅರ್ಥ ಆಗುತ್ತೆ. ಅಂದ ಮೇಲೆ ಅದು ಸೈಂಟಿಫಿಕ್ ಪ್ರೂವ್ ಆಗಿದೆ ಕ್ಲೀವ್ ಬ್ಲಾಸ್ಟರ್ದು. ಸೊ ಅಂದ ಮೇಲೆ ನೀವು ಪ್ರತಿದಿನ ಗಿಡ ಮರಕ್ಕೆ ನೀರು ಹಾಕೋದಾಗ್ಲಿ, ಸಸಿ ನೆಡೋದಾಗ್ಲಿ, ಅಥವಾ ಬೀಜ ಹಾಕೋದಾಗ್ಲಿ, ಬಿತ್ತನೆ ಮಾಡೋದು ಅಂದರೆ ನಿಮ್ಮ ಮನೆ ಸುತ್ತಮುತ್ತನೇ ಮಾಡ್ತಿದ್ರೆ ಅವು ಎಲ್ಲವೂ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ಆಶೀರ್ವಾದ ಮಾಡುತ್ತೆ ಅಂತ ಮಾಡ್ಕೋಬೇಡಿ. ಅದರಲ್ಲಿ ಎಲ್ಲದರಲ್ಲೂ ದೇವರಿದ್ದಾನೆ. ತುಳಸಿ ಗಿಡಕ್ಕೆ ಎಷ್ಟು ಭಕ್ತಿಯಿಂದ ನಾವು ಪ್ರೇ ಮಾಡ್ತೀವೋ ಪ್ರತಿಯೊಂದು ಗಿಡಕ್ಕೂ ಅದೇ ಭಕ್ತಿಯಿಂದ ಪ್ರೇ ಮಾಡಿ ಫಲ ಕೊಡೋ ಗಿಡಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಫಲ ಕೊಡದರ ಗಿಡಕ್ಕೆ ಒತ್ತು ಕೊಡದೋದು ಮಾಡಬೇಡಿ. ಪ್ರತಿಯೊಂದರಲ್ಲೂ ದೇವರಿದ್ದಾನೆ. ಆ ಭಾವದಿಂದ ಮಾಡೋಗಿರತ್ತ ಭಾವ ಫೀಲಿಂಗ್ ಆಕ್ಟಿವೇಟ್ ಆಗುತ್ತೆ. ನಿಮಗೆ ಅವು ನಿಮಗೆ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ಹೆಂಗೆ ವರ್ಕ್ ಮಾಡೋಕ್ಕೆ ಶುರು ಆಗುತ್ತೆ? ದಟ್ ಈಸ್ ದ ಪವರ್. ಹಂಗೇನೆ ನಮ್ಮಲ್ಲಿ ಸುತ್ತಮುತ್ತ ನಾಯಿಗಳು ಇರುತ್ತೆ, ಕೋತಿಗಳು ಇರ್ಬೋದು, ಪ್ರಾಣಿ ಪಕ್ಷಿಗಳು ಏನು ಸಿಗುತ್ತೋ, ಹಸು ಇರ್ಬೋದು, ಎಲ್ಲದರಲ್ಲೂ ದೇವರಿದ್ದಾನೆ. ಹಸುಲ್ ಮಾತ್ರ ದೇವರಿದ್ದಾನೆ, ಬೇರೆದ್ರಲ್ಲಿ ದೇವರಿಲ್ಲ. ಪ್ರತಿಯೊಂದರಲ್ಲೂ ದೇವರಿದ್ದಾನೆ. ಎಲ್ರಿಗೂ ಫೀಡ್ ಮಾಡೋಕ್ಕಾಗತ್ತ, ಫೀಡ್ ಮಾಡಿ. ಎರಡನೇದು ಅಲ್ಲೇನು ಗೊತ್ತ, ಅದು ಮಾಡಿದಾಗ ಒಂದು ಫೀಲ್ ಆಕ್ಟಿವೇಟ್ ಆಗುತ್ತೆ. ಆ ಫೀಲೇ ನಿಮಗೆ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಒಂದು ಫ್ರೀಕ್ವೆನ್ಸಿ ಕ್ರಿಯೇಟ್ ಆಗುತ್ತೆ. ನ್ಯಾಚುರಲ್ ಆಗಿ ಎಂಟೈರ್ ಯೂನಿವರ್ಸಿಂದ ಪವರ್ ನಿಮಗೆ ಬರುತ್ತೆ. ಹೆಂಗ್ ಬರುತ್ತೆ ಅನ್ನೋದು ಯೋಚನೆ ಮಾಡಬೇಡ. ಬರೋದು ನಂತರ ನಿಮ್ಗೆ ಏನೇನಾಗುತ್ತೆ ಪವರ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಇದು ಸೆಕೆಂಡ್ ಪಾರ್ಟು. ಥರ್ಡ್ ಪಾರ್ಟು, ಯಾರೋ ಕಷ್ಟದಲ್ಲಿದ್ದಾನೆ, ಅಲ್ಲಿ ನಿಮ್ಮ ಒಂದು ಸಪೋರ್ಟ್ ಸಿಸ್ಟಮು ಅನ್ಕಂಡೀಷನಲ್ ಆಗಿ ನಿಲ್ಬೇಕು. ಕಂಡೀಷನ್ ಬೇಸ್ಡ್ ಬೇಡ. ಇವತ್ತು ಯಾರು ಒಬ್ಬ ರಾಜಕಾರಣಿಗಳು ಗೆದ್ದುಬಿಟ್ಟು MLA ಆಗಿ ತಕ್ಷಣ ಅವನು ಮಿನಿಸ್ಟರ್ ಆಗೋ ಚಾನ್ಸ್ ಇದೆ ಅಂತ ತಿಳ್ಕೊಂಡೆ. ಸುತ್ತಮುತ್ತ ಜನ ಏನು ಅವ್ನು ಏನಿದ್ದು ಸರ್ವಿಸ್ ಮಾಡ್ತಿರ್ತಾರೆ, ಫ್ಯಾಮಿಲಿಗೆಲ್ಲ ವರ್ಕ್ ಮಾಡ್ತಾರೆ, ಅದ್ಭುತವಾದಂಥ ಸರ್ವಿಸ್ ಮಾಡ್ತಾರೆ. ಅದು ಸ್ವಾರ್ಥಭರಿತವಾದಂಥ ಸರ್ವಿಸ್ಸು. ಆ ಸ್ವಾರ್ಥತೆ ನೀವು ಮಾಡಿದಾಗ ನಿಮಗೂ ಪ್ರಾಬ್ಲಮ್ಮು, ನಿಮ್ಮ ಫ್ಯಾಮಿಲಿಗೂ ಪ್ರಾಬ್ಲಮ್ಮು, ನಿಮ್ಮ ವಂಶಕ್ಕೆ ಪ್ರಾಬ್ಲಮ್ಮು. ಯಾರ್ಯಾರು ಸುತ್ತಮುತ್ತ ಇರ್ತಲ್ಲ ಅವ್ರು ಯಾರು ಉದ್ಧಾರ ಆಗಲ್ಲ, ಆ ವ್ಯಕ್ತಿನೂ ಉದ್ಧಾರ ಆಗಲ್ಲ. ಆದರೆ ನಿಷ್ಕಲ್ಮಶವಾಗಿ ಸಮಾಜಕ್ಕೆ ಸೇವೆ ಮಾಡ್ತಿರುವಂಥ ಮಹಾನ್ ವ್ಯಕ್ತಿಗಳಿದ್ದಾರೆ, ಅಧಿಕಾರದಲ್ಲಿದ್ದವರಿದ್ದಾರೆ. APJ ಅಬ್ದುಲ್ ಕಲಾಂ ಇರ್ಬೋದು, ಮದರ್ ತೆರೇಸಾ ಇರ್ಬೋದು, ನಮ್ಮ ಸಿದ್ಧರೂಢ ಸ್ವಾಮೀಜಿ ಇರ್ಬೋದು, ಸಿದ್ಲಿಂಗ ಸ್ವಾಮೀಜಿ ಇರ್ಬೋದು, ಸುಮಾರು ಜನ ಇದ್ದಾರೆ, ಸಿದ್ದೇಶ್ವರ ಸ್ವಾಮೀಜಿಗಳು. ಈ ಥರ ವ್ಯಕ್ತಿಗಳು ಸುತ್ತಮುತ್ತ ಏನೇನಾಗುತ್ತೋ ಅವ್ರಿಗೆ ಸಪೋರ್ಟ್ ಮಾಡಿ, ಅವ್ರ ಜೊತೆ ನಿಂತ್ಕೊಳ್ಳಿ. ನೀವು ಆಟೋಮೆಟಿಕ್ಕಾಗಿ ನಿಮ್ದು ಸಪೋರ್ಟ್ ಸಿಸ್ಟಮ್ಗೆ ಎಂಟೈರ್ ಯೂನಿವರ್ಸ್ ನಿಲ್ಲುತ್ತೆ. ಸೊ ಇಲ್ಲೂ ನಿಷ್ಕಲ್ಮಶವಾದಂಥ ಸರ್ವಿಸ್ನ ಮಾಡಬೇಕು. ಬಟ್ ಹುಷಾರಾಗಿ ಮಾಡಿ. ಡ್ರೆಸ್ ಕೋಡ್ ನೋಡ್ಬಿಟ್ಟು ನಂಬಕ್ಕೆ ಹೋಗ್ಬಿಡಿ. ಎಲ್ರೂ ಆ್ಯಕ್ಷನಲ್ಲಿ ಅವ್ರು ನಿಜವಾಗ್ಲೂ ಅವ್ರು ಏನು ಮಾತಾಡ್ತಾರೆ ಅದ್ರ ತಕ್ಕಾಗ ಅವ್ರ ಲೈಫ್ನ ಲೀಡ್ ಮಾಡ್ತಾವ್ರ ಅಂತ ನೋಡಿ. ಯಾಕಂದರೆ ಇವತ್ತು ಡ್ರೆಸ್ ಕೋಡು ಮತ್ತು ಅವ್ರು ಹೇಳೋದಕ್ಕೂ ರಿಯಲ್ ಆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಸೊ ಈ ಒಂದು ಸರ್ವಿಸ್ ಮಾಡ್ತಾ ಹೋಗ್ತಿದ್ದಂಗೆ ನಿಮ್ಮ ಹೆಲ್ತ್ ಪ್ರಾಬ್ಲಮ್ ಕ್ಯೂರ್ ಆಗುತ್ತೆ, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮು ರೆಕ್ಟಿಫೈ ಆಗುತ್ತೆ, ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ ರೆಕ್ಟಿಫೈ ಆಗುತ್ತೆ. ಹೆಂಗಾಗುತ್ತೆ ದಟ್ ವಿ ಡೋಂಟ್ ನೋ. ಸೈನ್ಸ್ ಹೇಳ್ತೀನಿ ಇದರಿಂದ. ಕರ್ಮ ಫಾರ್ ಎವ್ರಿ ಆ್ಯಕ್ಷನ್ ರಿಯಾಕ್ಷನ್ ಆಗಲೇಬೇಕು ತಾನೆ. ನೀವು ಏನು ಮಾಡ್ತಾರೆ ವಾಪಸ್ ಆಗಲೇಬೇಕು. ನೀವು ಇಲ್ಲಿ ಏನು ಮಾಡ್ತಿದ್ರಲ್ಲಿ ಭಕ್ತಿಯಿಂದ ಲವ್ವಿಂದ ದೇವರು ಎಲ್ಲಾದ್ರಲ್ಲೂ ಇದ್ದಾನೆ ಅಂದ್ಬಿಟ್ಟು ನಿಷ್ಕಲ್ಮಶವಾಗಿ ನೀವು ಆ್ಯಕ್ಷನ್ ಮಾಡ್ತಿದ್ದೀರಾ, ಒಳ್ಳೇದು ಮಾಡ್ತಿದ್ದೀರಾ, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ, ರಿಯಾಕ್ಷನ್ ಆಗಲೇಬೇಕು. ಹೆಂಗಾಗುತ್ತೆ ರಿಯಾಕ್ಷನ್ನು? ದಟ್ ವಿಲ್ ಬಿ ಯುವರ್ ಫ್ಯೂಚರ್. ಎಕ್ಸ್ಟ್ರಾರ್ಡನರಿ ಆಗಿತ್ತು ಸರ್ ತಾವು ಹೇಳಿದ್ದು. ವೆರಿ. ಇನ್ನೊಂದು ನನಗೊಂದು, ಈಗ ಗುರುನ ಹೆಂಗ ಆಯ್ಕೆ ಮಾಡ್ಕೊಬೇಕು ಸರ್ ಜೀವನದಲ್ಲಿ? ತುಂಬಾ ಜನಕ್ಕೆ ಕರೆಕ್ಟ್ ಒಂದು ಮಾರ್ಗದಲ್ಲಿ ಹೋಗ್ಬೇಕು, ಈಗ ತಾವು ಹೇಳಿದಲ್ಲ ಈ ತರ ಒಳ್ಳೊಳ್ಳೆ ವಿಷಯಗಳು ತಿಳ್ಕೊಬೇಕು ಅನ್ನೋದು ಹೆವಿ ಇಂಟ್ರೆಸ್ಟ್ ಇದೆ ಜನಕ್ಕೆ. ಬಟ್ ಒಂದು ಕರೆಕ್ಟ್ ಗುರುನ ಹೆಂಗ್ ಐಡೆಂಟಿಫೈ ಮಾಡೋದು ಸರ್? ಗುರು ಆದವನು ಯಾವತ್ತೂ ಕೂಡ ಅವ್ನ ಶಿಷ್ಯ ಡೆವಲಪ್ ಆಗ್ಬೇಕಂದ್ರೆ ಅವ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾನೆ, ಸ್ಟ್ರೈಟ್ ಆಗಿರ್ತಾನೆ, ಆನ್ ದಿ ಫೇಸ್ ಇರ್ತಾನೆ. ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದು. ಆಮೇಲೆ ಅವ್ನು ತುಂಬ ಟೆಸ್ಟ್ಗಳು ಕೊಡ್ತಾನೆ, ಎಕ್ಸಾಮ್ಗಳು ಕೊಡ್ತಾನೆ, ಅವನ್ನೆಲ್ಲ ಪಾರಾಗ್ತಾನ ಅಂತ ನೋಡ್ತಿರ್ತಾನೆ. ಅದನ್ನು ತಿಳ್ಕೊಂಡು ಡೈಜೆಸ್ಟ್ ಇವತ್ತಿನ
ದಿನದಲ್ಲಿ ಭಾರಿ ಭಾರಿ ಕಷ್ಟ. ಎಲ್ಲರೂ ಅಷ್ಟೇ, ಈ ಗುರುಗಳನ್ನು ಅಷ್ಟೇ ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡೋ ಸ್ಟೂಡೆಂಟ್ಗೆ ನೋಡ್ತಿರ್ತಾರೆ, ಸ್ಟೂಡೆಂಟು ಗುರುನ ಹೆಂಗೆ ಎಕ್ಸ್ಪ್ಲಾಯ್ಟ್ ಮಾಡೋದನ್ನ ನೋಡ್ತಿರ್ತಾನೆ. ಅಲ್ಲಿ ಗುರು ಶಿಷ್ಯ ಬಾಂಧವ್ಯ ಬರಲ್ಲ. ಸೊ ಹಂಗಾಗಿ ನಿಮ್ಮಲ್ಲಿ ಇರೋವಂಥ ಒಳಗಡೆನೂ ಒಬ್ಬ ಗುರು ಇದ್ದಾನೆ, ನಿಮ್ಮ ಇನ್ನರ್ ವಾಯ್ಸು ಅದು ಹೇಳುತ್ತೆ. ಅದು ಹೇಳ್ದಂಗೆ ನೀವು ಕೇಳ್ಬಿಡಿ, ಅದಕ್ಕಿಂತ ದೊಡ್ಡ ಗುರು ಎಲ್ಲೂ ಇಲ್ಲ. ಇವತ್ತು ಕಲಿಯುಗದಲ್ಲಿ ಒಳ್ಳೆ ಗುರು ಸಿಗೋದು ಕಷ್ಟ. ಸರ್, ಈಗ ಬೆಳಿಬೇಕು, ಸಕ್ಸಸ್ ಬೇಕು, ಆದ್ರೆ ಫಾಸ್ಟ್ ಆಗ್ಬೇಕು ಸರ್. ನಮ್ ಜನರೇಷನ್ ಇವತ್ತಿನ ಕಾಲದಲ್ಲಿ ಪೇಷನ್ಸ್ ಅನ್ನೋದೇ ಇಲ್ಲ. ನಮ್ಗೆಲ್ಲ ಅರ್ಜೆಂಟ್ ಆಗ್ಬೇಕು, ಇಮಿಡಿಯೇಟ್ ಆಗ್ಬೇಕು. ಫಾಸ್ಟ್ ಆಗಿ ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಎಲ್ರೂ ಅದೇ ಟ್ರೈ ಮಾಡ್ತಿರೋದು. ಇವತ್ತು ಫಾಸ್ಟ್ ಫುಡ್ ಅನ್ನೋದು ಮೊದಲಿದ್ದಿಲ್ಲ. ಫಾಸ್ಟ್ ಫುಡ್ ಶುರು ಆಯಿತು, ಎಲ್ಲ ಡಿಸೀಸನ್ನು ಶುರು ಆಯಿತು. ಸೊ ಸ್ಪೀಡಿಯಾಗಿ ಬೇಕಪ್ಪ, ತಪ್ಪೇನಿಲ್ಲ ಈ ಪ್ರಶ್ನೆಗೆ. ಏನಕ್ಕೆ ಅಂದರೆ ಲೈಫ್ ಶಾರ್ಟು, ಲೈಫ್ನು ಎಂಜಾಯ್ ಮಾಡಬೇಕು. ದೇವರು ಮೆಟೀರಿಯಲಿಸ್ಟಿಕ್ ಏನೇನು ನಮಗೆ ಕೊಟ್ಟಿದ್ದಾನೆ ಕಂಫರ್ಟ್ಸ್ನ ಅದನ್ನೂ ಅನುಭವಿಸ್ಬೇಕು, ಮತ್ತು ಸ್ಪಿರಿಚುವಲ್ಲೂ ಪ್ರೋಗ್ರೆಸ್ ಆಗಬೇಕು. ಅಟ್ ದಿ ಸೇಮ್ ಟೈಮು ಒಳಗಡೆ ಒಂದು ಆನಂದ ಸಂತೋಷ ಎವರ್ ಲಾಸ್ಟಿಂಗಲ್ಲಿ ಇರಬೇಕು ಅನ್ನೋದಾದರೆ ಸ್ಪೀಡಿ ಟೆಕ್ನಿಕ್ ಖಂಡಿತವಾಗ್ಲೂ ಇದೆ. ಆ ಸ್ಪೀಡಿ ಟೆಕ್ನಿಕ್ನ ನೀವು ಅಳವಡಿಸ್ಬಿಟ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನೀವು ಮತ್ತೆ ಬೇರೆ ಆಲ್ಟರ್ನೇಟಿವ್ ಹೋಗಲ್ಲ. ಅದು ಎಲ್ಲಿದೆ ಅಂದರೆ ನಿಮ್ಮ ಒಳಗಡೆನೇ ಇದೆ, ನಮ್ಮ ಒಳಗಡೆನೇ ಇದೆ. ಅದನ್ನು ಗುರುತಿಸ್ಬೇಕಾಗಿದೆ ನಾವು. ಹೊರಗಡೆ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಎಜುಕೇಷನಲ್ಲಿ ಈ ಕೋರ್ಸ್ ಮಾಡಿದ್ರೆ ನಾನು ಸ್ಪೀಡಿಯಾಗಿ ಸಕ್ಸಸ್ಫುಲ್ ಆಗ್ತೀನಿ, ಅಥವಾ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಂಗೆ ಸ್ಪೀಡಿಯಾಗಿ ದುಡ್ಡು ಬರುತ್ತೆ, ಅಥವಾ ಯಾರೋ ಒಂದು ಸ್ಪೀಡಿಯಾಗಿ ನಾವು ಡೆವಲಪ್ ಮಾಡಿಸ್ತೀವಿ, ಲಾ ಆಫ್ ಅಟ್ರಾಕ್ಷನ್ XYZ ಇಂಥ ಕೋರ್ಸ್ ಮಾಡಿ ಲಿಫ್ಟ್ ಆಗ್ತೀರಾ ಅಂದರೆ ಯಾವುದರಲ್ಲೂ ವರ್ಕ್ ಆಗಲ್ಲ. ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ದ ಮೂಮೆಂಟ್ ಯು ಆರ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್ ಇಟ್ ವಿಲ್ ಹ್ಯಾಪನ್. ಹೇಗೆ ಅನ್ನೋದು ನನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಜಂಕ್ಷನ್ ಅಲ್ಲಿ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡೋಣ. ಇವತ್ತಿದ್ದು ಸಮಯ ಮುಗಿದಿದೆ. ಹರೀಶ್ ಸರ್, ಆತ್ಮೀಯವಾದ ನಿಜವಾಗ್ಲೂ ತುಂಬಾ ಹೃದಯದ ಧನ್ಯವಾದಗಳು ತಮ್ಗೆ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್. ನಾವು ಹೇಳ್ತೀವಿ ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಬಹಳ ಒಂದು ಇಂಪಾರ್ಟೆಂಟ್ ಆದಂತ ಕೆಲವು ವಿಷಯಗಳನ್ನ ತಿಳ್ಕೊಂಡ್ವಿ ಇವತ್ತು. ದೇವರನ್ನ ಹೆಂಗ್ ಪಡ್ಕೊಳ್ಳೋದು, ನಮಗ್ ಬೇಕಾಗಿರುವಂತ ಪ್ರತಿ ಒಂದನ್ನು ನಾವಿರೋ ಜಾಗಕ್ಕೆ ಹೆಂಗ್ ಹುಡ್ಕೊಂಡು ಬರ್ಬೇಕು ಅಂತ ಈಗ ತಾವೇ ನೋಡ್ತಾ ಇದ್ದೀರಾ. ಇದೊಂದು ಸ್ಮಾಲ್ ಇಂಟ್ರಡಕ್ಷನ್, ಇಲ್ಲ ಒಂದು ಟ್ರೈಲರ್ ಅಂತ ಹೇಳ್ಬೋದು. ಕಂಪ್ಲೀಟ್ ನಮ್ಮನ್ನ ನಾವು ಹೆಂಗೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದು ಅನ್ನೋ ಮಾಹಿತಿ ಬೇಕಾದ್ರೆ ತಾವು ಹರೀಶ್ ಸರ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಬೇಕು. ಅದು ನಿಮ್ಮ ಲೈಫ್ ದ ಮೋಸ್ಟ್ ಟ್ರಾನ್ಸ್ಫಾರ್ಮೇಟಿವ್ ಮೂಮೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ತಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಕೆಳಗೆ ಕಾಣಿಸುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಧನ್ಯವಾದಗಳು.